ಸಿದ್ದರಾಮೇಗೌಡ, ಕೊಮಾರಪುರ ಗ್ರಾಮ. ಇವತ್ತು ಕೊಮಾರಪುರ ಗ್ರಾಮದ 26ನೇ ಸರ್ವೆ ನಂಬರು 3 ಎಕರೆ 31 ಗುಂಟೆ ಜಮೀನು. ಅದು ಸುಮಾರು ವರ್ಷಗಳಿಂದ ಸರ್ಕಾರಿ ಕೆರೆ ಕಟ್ಟೆ ಅಂತ ಭೂ ಸರ್ಕಾರಿ ಸ್ವತ್ತಾಗಿ ಅನಾದಿ ಕಾಲದಿಂದ ಬಿದ್ದಿದ್ದಂಥ ಪರಿಸ್ಥಿತಿಲಿ ಇವತ್ತು ನಾವು ನಮ್ಮ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಗ್ರಾಮದ ಎಲ್ಲ ಯಜಮಾನರುಗಳು ಹಾಗೂ ಯುವಕರು ಒಂದು ಅರ್ಜಿಯನ್ನು ಬರೆದು ಸರ್ಕಾರದ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿ ಹಾಗೂ ಈ ವಿಧಾನಸಭಾ ಕ್ಷೇತ್ರದ ARK MLA ಅವರಿಗೆ ಮನವಿ ಸಲ್ಲಿಸಿ ಅವರು ತೆರವುಗೊಳಿಸಲು ಅನುಮತಿ ಕೊಟ್ಟು ಅದನ್ನು ಇವತ್ತು ಆ ಜಾಗ ಒಂದು 3 ಎಕರೆ 31 ಗುಂಟೆ ಕೆರೆಗೆ ಸರ್ಕಾರಿ ಕೆರೆ ಕಟ್ಟೆಯನ್ನು ಟ್ರೆಂಚ್ ಹೊಡಿಸಿ ಅದನ್ನು ಗೇಟನ್ನು ತೆಗೆಸಿ ಬೋರ್ಡನ್ನು ಹಾಕಿಸಿ ತೆರವುಗೊಳಿಸಿ ಇವತ್ತು ಸರ್ಕಾರಿ ಸ್ಕೂಲ್ ಮಕ್ಕಳಿಗೆ ಮೈದಾನ ಗ್ರೌಂಡ್ ಮಾಡುವ ಬಗ್ಗೆ ಅನುಕೂಲ ಆಗುವ ಬಗ್ಗೆ ಕೆಲಸ ಕಾರ್ಯಗಳನ್ನ ನಾವು ಮಾಡಿದ್ದೇವೆ ಅಂತ ಹೇಳ್ತೀನಿ. ಈಗ ಕಾರಣಕರ್ತರಾದ ತಹಸೀಲ್ದಾರರು ಹಾಗೂ MLA ಈ ಕ್ಷೇತ್ರದ MLA ಸಾಹೇಬರಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋಕ್ಕೆ ಬಯಸ್ತಾ ಚಿತ್ತೂರು ತಾಲೂಕು ತಹಸೀಲ್ದಾರರ ಸನ್ನಿಧಾನದಲ್ಲಿ ಹೇಳುವುದೇನೆಂದರೆ ಸರ್ವೆ ನಂಬರು 26 3 ಎಕರೆ 31 ಗುಂಟೆ ಕೊಮಾರಪುರದ ಸರ್ಕಾರಿ ಸ್ವತ್ತು. ಈ ಪ್ರದೇಶನೀಗ ಶ್ರೀರಾಮು ಮತ್ತು ಸುಭಾಷ್ ಇವರುಗಳು ಹಿಂದಿಂದ ಸುಮಾರು ದಿನದಿಂದ ಇದನ್ನು ಒತ್ತುವರಿ ಮಾಡ್ಕೊಂಡು ಬೆಳೆ ಅನುಭವಿಸ್ತಾಯಿದ್ರು. ಸಾರ್ವಜನಿಕರಿಗೆ ತಿರುಗಾಡಕ್ಕೆ ತೊಂದರೆ ಕೊಟ್ಟಿದ್ದರು. ಕಟ್ಟ ಮರಗಳನ್ನೆಲ್ಲ ಹಾಳು ಮಾಡಿದರು. ಹಿಂದಿಂದ ಇದರಲ್ಲಿ ಅಕ್ಕಿಪಿಕ್ಕವರು ವಲಸೆ ಬಂದಾಗಿರ್ತಿದ್ರು. ಬಳ್ಳಾರಿಯವರು ಕಬ್ಚರಿಗೆ ಬಂದಿರ್ತಿದ್ರು. ಮಹದೇಶ್ವರನ ಬೆಟ್ಟದ ಪರಿಸರದಲ್ಲಿ ಬಂದು ಪೂಜೆ ಇಟ್ಕೊತಿದ್ರು. ಕಟ್ಟೆ ನೀರು ಬರೋದನ್ನೆಲ್ಲ ತೊಂದರೆ ಮಾಡಿದ್ರು. ಇದನ್ನು ಪರಿಗಣಿಸಿ ಗ್ರಾಮಸ್ಥರಾದ ನಾವು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಾಗ ಅವರು ಗಮನ ಹರಿಸಿ ಇದನ್ನು ಸೂಕ್ತವಾದ ಕ್ರಮ ತಕ್ಕೊಂಡು ಸರ್ವೇರನ್ನು ಕಳಿಸಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕಳಿಸಿ ಅಳತೆ ಮಾಡಿಸಿ ಗೇಟ್ನೆಲ್ಲ ತೆಗೆಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟರೆ ತಹಸೀಲ್ದಾರರಿಗೆ ನಮ್ಮ ಕೊಮಾರಪುರ ಗ್ರಾಮಸ್ಥರಿಂದ ಅಭಿನಂದನೆಗಳು. ನಾನು ಕೊಮಾರಪುರ ಗ್ರಾಮದ ಸುಬ್ಬಣ್ಣ, ಸನ್ನಾಪ್ ಗೌಡರು ವೀರಣ್ಣ, ನನ್ನ ಹಿಂಬಾಲಿಕರಾಗಿರ್ತಕ್ಕಂಥ ಮೆಂಬರ್ ನಟರಾಜು ಹಾಗೂ ಸಿದ್ದರಾಮೇಗೌಡರು, ತಮ್ಮಡಿ ಸಿದ್ದರಾಮೇಗೌಡರು ಹಾಗೂ ಸಿದ್ದರಾಮೇಗೌಡರು ಸನ್ನಾಪ್ ದೇವರೇಗೌಡ ಹಾಗೂ ಬಸವರಾಜು ಇವರು 4-5 ಜನ ನಮ್ಮ ಜೊತೆಲಿ ನಿಂತ್ಕೊಂಡು ಇದಕ್ಕೆ ಸಹಕರಿಸಿದ್ರು. ಇವ್ರ ಗ್ರಾಮಸ್ಥರು ಇವ್ರ ಪರವಾಗಿ ಸುಮಾರು 100-150 ಜನ ಸೈನ್ ಮಾಡಿ ಎಲ್ಲ 13 ಜನಾಂಗಕ್ಕೂ ಇದು ನಮಗೆ ಹೆಲ್ಪ್ ಮಾಡಿದ್ರು, ಸಹಕಾರ ಕೊಟ್ಟರು. ಇದನ್ನು ತಹಸೀಲ್ದಾರರು ನಮಗೆ ಪರಿಗಣಿಸಿ ನ್ಯಾಯ ಒದಗಿಸ್ಕೊಟ್ರೆ ಇವರು ಕಿತ್ತೂರು ರಾಣಿ ಚೆನ್ನಮ್ಮ ಅಂತಂತ ಹೇಳಿದ್ರು ತಪ್ಪಾಗಲ್ಲ. ಇಂಥ ತಹಸೀಲ್ದಾರ್ಗಳು ನಮ್ಮ ಯಳಂದೂರು ತಾಲ್ಲೂಕು ಬಂದಿರೋ ರೀತಿ ಎಲ್ಲ ತಾಲ್ಲೂಕು ಹೋದರೆ ನಮ್ಮ ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿ ಬಾಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ಭೂ ಕಬಳಿಕೆದಾರರಾಗಿರ್ತಕ್ಕಂಥ ಸುಭಾಷ್ ಮತ್ತು ಶ್ರೀರಾಮು ಇವರಿಗೆ ಸರ್ಕಾರದಲ್ಲಿ ಕಾನೂನು ಕ್ರಮ ಜರುಗಿಸಿ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತ ನನ್ನ ಬೇಡಿಕೆ. ಗ್ರಾಮದ ಪರವಾಗಿ ಈ ಸರ್ವೆ ನಂಬರ್ನಿಗೆ ತೆರವು ಮಾಡ್ಸೋಕೆ ಹೊರಟಾಗ ಶ್ರೀರಾಮು ಮತ್ತು ಸುಭಾಷು ತಮ್ಮಲ್ಲಿರ್ತಕ್ಕಂಥ ಆಳು ಗಣೇಶ್ ಅವನಿಂದ 4-6 ಕಂಪ್ಲೇಂಟ್ ಕೊಡ್ಸಾರೆ ಮತ್ತು ನಮಗೆ ಬೆದರಿಕೆನೂ ಸಹ ಹಾಕ್ತಾವ್ರೆ. ಇವ್ರು ಪೋಟ್ಗಳು ಕಳಿಸ್ಬಿಟ್ರೆ ಇವ್ರನ್ನ ಇಲ್ಲದೇ ಮಾಡಿಸ್ಬಿಡ್ತೀವಿ ಅನ್ನೋ ಶಬ್ದಗಳು ನಮಗೆ ಬಂದವೆ. ದಯಮಾಡಿ ನಮಗೆ ಪೊಲೀಸ್ ಸ್ಟೇಷನ್ನಿಂದ ಸ್ವಲ್ಪ ರಕ್ಷಣೆ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಆ ಜಾಗ ಸರ್ಕಾರಿ ಜಾಗನ ಯಜಮಾನ್ರೆ? ಸರ್ಕಾರಿ ಜಾಗ, ಸರ್ವೆ ನಂಬರ್ 26 ಸರ್ಕಾರಿ ಕಟ್ಟೆ. ಕಟ್ಟೆ ಕೆರೆ ಕಟ್ಟೆನದು? ಕೆರೆ ಕಟ್ಟೆ. ಹಿಂದಿಂದ ಸುಮಾರು ದಿನದಿಂದ ಒತ್ತುವರಿ ಮಾಡ್ಕೊಂಡಿದ್ರು ಇವರು. ನಾವು ಹಿಂದಿಂದ ಬೇಕಾದಷ್ಟು ಕಂಪ್ಲೇಂಟ್ ಕೊಟ್ಟೋದು ಊರ್ಜಿತವಾಗಿರಲಿಲ್ಲ. ಈ ತಹಸೀಲ್ದಾರ್ ಬಂದು ಅದನ್ನು ಪರಿಗಣಿಸಿ ಅದನ್ನು ಊರ್ಜಿತ ಮಾಡಿಕೊಟ್ಟಾರೆ. ವಿಸ್ತೀರ್ಣ ಎಷ್ಟಿದೆ ಯಜಮಾನ್ರೆ? ಸುಮಾರು 3 ಎಕರೆ 31 ಗುಂಟೆ. ಅಷ್ಟನ್ನು ಸಹ ಈಗ ತೆರವು ಮಾಡಿಸಿದ್ದಾರೆ. 30 ಗುಂಟೆ ಕಟ್ಟೆ, ಇನ್ನು ಬಾಕಿದೆಲ್ಲ ಆಜು ಬಾಜು ರಸ್ತೆ ಎಲ್ಲನೂ ಪೂರ್ತಿ ಆವರಿಸ್ಕೊಂಡು ಸುಮಾರು 1-2 ಎಕರೆ ಜಮೀನಿಗೆ ಆವರಿಸ್ಕೊಂಡಿದ್ರು ಇವರು. 2 ಎಕರೆ ಪ್ರದೇಶನ. ಈಗ ನಿಮ್ಗೆ ನ್ಯಾಯ ಸಿಕ್ಕಿದೆಯಾ? ನ್ಯಾಯ ಸಿಕ್ಕಿದೆ.
ಮತ್ತು ಪೂರ್ವ ಪಶ್ಚಿಮಕ್ಕೆ 1 ಕಿಲೋಮೀಟರ್ ರಸ್ತೆ ಇತ್ತು, ಅದನ್ನು ಇವ್ರ ಜಮೀನಿನಲ್ಲಿ ಮುಚ್ಚಿಬಿಟ್ಟಾರೆ. ಮತ್ತು ಕಟ್ಟಿ ನೀರು ಬರೋದನ್ನು ಸರ್ಕಾರಿ ಜಾಗದ ಮೇಲೆ ನೀರು ಬರೋಕ್ಕೆ ಅವಕಾಶ ಕೊಟ್ಟಿಲ್ಲ, ನೀರೇ ಇಲ್ಲ. ಓಕೆ.